ನಮಸ್ಕಾರ ಎಲ್ಲರಿಗೂ. ಇದು ನೋಡಿ ಮಾವಿನ ಹಣ್ಣಿನ ಕೇಕು. ಇದು ಮಾವಿನ ಹಣ್ಣಿನ ಸೀಸನ್ನಲ್ಲಿ ನಾನು ಮಾಡ್ತಾ ಇರೋ ಎರಡನೇ ಕೇಕು. ಮಾವಿನ ಹಣ್ಣಿನ ಕೇಕು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ವೆಲ್ಕಮ್ ಟು ಉಮಾರಾವ್ ಕಿಚನ್. ಈ ಕೇಕ್ ಮಾಡಲಿಕ್ಕೆ ನಾನಿಲ್ಲಿ 1 ಕಪ್ನಷ್ಟು ಬಾಂಬೆ ರವೆಯನ್ನು ತೊಗೊಂಡಿದ್ದೀನಿ. ಈ ಬಾಂಬೆ ರವೆಯನ್ನು ನಾನೀಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು 1-2 ನಿಮಿಷ ನಾನು ಮಿಕ್ಸಿ ಮಾಡಿದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟಾಗಿದೆ. ಇದು ತುಂಬ ಹಿಟ್ಟಾಗಬೇಕು ಅಂತ ಏನೂ ಇಲ್ಲ, ಇಷ್ಟ ಆದರೆ ಸಾಕು. ಅದರ ನಂತರ ನಾನು ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಅದೇ ಕಪ್ನಿಂದ 1 ಕಪ್ನಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಈ ಹಾಲು ಕಾಯಿಸಿ ಆರಿಸಿದ ಹಾಲು. ನೀವು ಫ್ರಿಜ್ನಲ್ಲಿ ಇಟ್ಟಿರೋ ಹಾಲನ್ನು ಉಪಯೋಗಿಸಬೇಡಿ. ಫ್ರಿಜ್ನಲ್ಲಿ ಇಟ್ಟಿರೋ ಹಾಲು ಆಗಿದ್ದರೆ ಅದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬರೋವರೆಗೂ ಅದನ್ನು ಹೊರಗಡೆ ಇಟ್ಟು ಅದರ ನಂತರ ಇದಕ್ಕೆ ಹಾಕಿ. ನಾನೀಗ ಈ ಹಾಲು ಮತ್ತು ರವೆಯನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಟಿದ್ದೀನಿ. ಅರ್ಧ ಗಂಟೆ ನಂತರ ನಾನಿಲ್ಲಿ ಒಂದು ಮಾವಿನ ಹಣ್ಣನ್ನು ತಗೊಂಡು ಅದನ್ನು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ಈ ಮಾವಿನ ಹಣ್ಣಿನ ಪೀಸನ್ನು ಅದೇ ಕಪ್ನಿಂದ 1 ಕಪ್ನಷ್ಟು ತೊಗೊಂಡಿದ್ದೀನಿ. ತುಂಬ ಮಾವಿನ ಹಣ್ಣನ್ನು ಸೇರಿಸಿದರೆ ಅದು ಕೇಕು ಉಬ್ಬೋದಿಲ್ಲ. ಅದರ ನಂತರ ನಾನು ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ, ಅರ್ಧ ಕಪ್ನಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಕೂಡ ರೂಮ್ ಟೆಂಪ್ರೇಚರ್ನಲ್ಲಿ ಇರೋವಂತಹ ಮೊಸರೇ ಇದು. ಈ ಮೊಸರನ್ನು ನಾನು ರಾತ್ರಿ ಹಾಕಿದಂತಹ ಮೊಸರು ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು 1/4 ಕಪ್ನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಇದು ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಅದರ ನಂತರ ಇದನ್ನು ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅರ್ಧ ಗಂಟೆ ನಂತರ ಈ ರವೆ ಹಾಲಿನಲ್ಲಿ ಚೆನ್ನಾಗಿ ನೆನೆದಿದೆ. ಈಗ ನಾನು ಈ ಮಿಕ್ಸರ್ನಲ್ಲಿ ಮಿಕ್ಸಿ ಮಾಡಿಕೊಂಡಂತಹ ಈ ಮಿಶ್ರಣವನ್ನು ಈ ರವೆ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ಈ ಕೇಕ್ ಮಾಡೋದು ತುಂಬ ಸುಲಭ ಅಂದರೆ ಸುಲಭ, ಯಾರು ಬೇಕಿದ್ದರೂ ಮಾಡಬಹುದು. ಈಗ ನಾನು ಈ ಮಿಶ್ರಣವನ್ನು ಇನ್ನೊಂದು ಸಾರಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಆಗ ನಮ್ಮದು ಇದು ಮಾವಿನ ಹಣ್ಣು ಹಾಗೆ ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಾನು ಇದನ್ನು ಮತ್ತೊಂದು ಸಾರಿ 1-2 ನಿಮಿಷ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಇದು ಹಿಟ್ಟು ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಆಗಿದೆ. ಇದರ ಕಲರ್ ಕೂಡ ಚೇಂಜ್ ಆಗಿದೆ. ಈಗ ನಮ್ಮ ರವೆ ಮತ್ತು ಮಾವಿನ ಹಣ್ಣು, ಸಕ್ಕರೆ, ಹಾಲು, ಮೊಸರು ಎಲ್ಲ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದರ ನಂತರ ನಾನಿಲ್ಲಿ ಕೇಕ್ ಮಾಡಲಿಕ್ಕೆ ಅಂತ ಈ ಕೇಕ್ ಟಿನ್ನಿಗೆ ಒಂದು ಸ್ವಲ್ಪ ಎಣ್ಣೆ ಸವರಿದ್ದೀನಿ. ನೀವು ಯಾವುದೇ ಅಲ್ಯೂಮಿನಿಯಂ ಪಾತ್ರೆ ರೌಂಡ್ ಆಗಿರೋದು ತೊಗೊಂಡ್ರೂ ನಡೆಯುತ್ತೆ. ಅದರ ನಂತರ ಈಗ ಅದಕ್ಕೆ ನಾನು ಕೆಳಗಡೆ ಬಟರ್ ಪೇಪರ್ ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಬಟರ್ ಪೇಪರ್ ಇಲ್ಲದೇ ಇದ್ದರೆ ನೀವು ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸಿದರೂ ನಡೆಯುತ್ತೆ. ನಾನು ಈ ಕಡೆ ಗ್ಯಾಸ್ ಮೇಲೆ ಬಾಣಲೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಅದು ಒಂದು 10 ನಿಮಿಷ ಬಿಸಿ ಆಗಬೇಕು. ಅದರ ನಂತರ ನಾನು ಈ ಮಿಶ್ರಣಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಸೇರಿಸ್ತಾ ಇದ್ದೀನಿ. ನೀವು ಈ ಕೇಕನ್ನು ಮಾಡೋ ಟೈಮ್ಗೆ ಈ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಸೇರಿಸಬೇಕಾಗುತ್ತೆ. ಇದು ಮೊದಲೇ ಸೇರಿಸಿಟ್ರೆ ನಮ್ಮ ಕೇಕ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಮತ್ತು ಇದಕ್ಕೆ ನಾನು 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಅದರ ನಂತರ ಇದು ಆ್ಯಕ್ಟಿವ್ ಆಗಲಿ ಅಂತ ಹೇಳಿ 1 ಸ್ಪೂನಷ್ಟು ಹಾಲನ್ನು ಅದರ ಮೇಲೆ ಹಾಕಿ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಇಲ್ಲದೇ ಇದ್ದಲ್ಲಿ ನೀವು 1 ಪ್ಯಾಕೆಟ್ನಷ್ಟು ಈನೋ ಸೇರಿಸಬಹುದು. ಒಂದೇ 1 ನಿಮಿಷ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅದರ ನಂತರ ನಾನು ಇದಕ್ಕೆ ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ. ನಿಮಗೆ ಟೂಟಿ ಫ್ರೂಟಿ ಹಾಕಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಡ್ರೈ ಫ್ರೂಟ್ಸನ್ನು ಹಾಕಬಹುದು, ಅಥವಾ ಹಾಗೆ ಪ್ಲೇನ್ ಮಾಡಿದರೂ ಕೂಡ ಇದು ಚೆನ್ನಾಗಿರುತ್ತೆ. ಈಗ ನಾನು ಆ ಮಿಶ್ರಣವನ್ನು ಈ ಕೇಕ್ ಟಿನ್ನಿಗೆ ಹಾಕಿ ಒಂದು ಸರಿ ಇದನ್ನು ಈ ರೀತಿ ಟ್ಯಾಪ್ ಮಾಡಿ ಮತ್ತು ಮೇಲ್ಗಡೆ ಮತ್ತೆ ಸ್ವಲ್ಪ ನಾನು ಟೂಟಿ ಫ್ರೂಟಿಯನ್ನು ಹಾಕಿದ್ದೀನಿ. ಈ ಟೂಟಿ ಫ್ರೂಟಿ ಹಾಕೋದ್ರಿಂದ ನಮ್ಮ ಕೇಕಿಗೆ ಒಂದು ಒಳ್ಳೆ ಲುಕ್ ಬರುತ್ತೆ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ, ಆ ರೀತಿ ಲುಕ್ ಬರುತ್ತೆ. ಈ ಕಡೆ ಇದು ಬಾಣಲೆ ಕಾದಿದೆ. ನಾನೀಗ ಈ ಕೇಕನ್ನು ಇದರಲ್ಲಿ ಬೇಯಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಇಡಬೇಕು. ಹಾಗೆ
ಲೋ ಫ್ಲೇಮಲ್ಲಿ ಒಂದು 15ರಿಂದ 20 ನಿಮಿಷ ಇಡಬೇಕು. ಅದರ ನಂತರ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ನೀವು ನಡುವೆ ಒಟ್ಟು ಇದನ್ನು ಓಪನ್ ಮಾಡಿ ನೋಡಬೇಡಿ. ನೀವು ಪದೇ ಪದೇ ಓಪನ್ ಮಾಡಿ ನೋಡಿದರೆ ಅದು ಉಬ್ಬಿದಂತಹ ಕೇಕು ಮತ್ತು ಕೆಳಗಡೆ ಡೌನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ 45 ನಿಮಿಷ ಆದ ನಂತರನೇ ನೀವು ಈ ಕೇಕ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ. ಇಲ್ಲಿ ನೋಡಿ ನಮ್ಮ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರೊಳಗೆ ಒಂದು ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಥ್ಯಾಂಕ್ ಯು.